ಓಕೆ, ಎಲ್ಲರಿಗೂ ನಮಸ್ತೆ. ನಾವ್ ಇವತ್ತಿನ ದಿನ ಮುರುಗೇಶಪ್ಪ ಕಣ್ಣಮ್ಮ ಅಂತ ಹೇಳ್ಬಿಟ್ಟು ಸೊ ಈ ಫ್ಯಾಮಿಲಿಗೆ ಬಂದಿದೀವಿ. ಅಪ್ಪ ಅಮ್ಮ ಬಂದು ಇಬ್ರು ಕೂಡ ಸರಾಕೆರೆ ಥೆರಪಿಗೆ ಬಂದಿದ್ದಾರೆ. ಸೊ 15 ದಿನ ಮಾತ್ರನೇ ಅವರು ಥೆರಪಿ ಮಾಡಿರೋಂಥದ್ದು. ಸೊ ಅಪ್ಪಗೆ ಪ್ರಾಬ್ಲಮ್ ಇತ್ತು, ಅಮ್ಮಗೂ ಪ್ರಾಬ್ಲಮ್ಸ್ ಇತ್ತು. ಸರಾಕೆರೆ ಯಾರ ಮುಖಾಂತರ ತಿಳಿದಿದೆ. ಸೊ ಅಲ್ಲಿ ಬಂದು ಗುಣ ಆಗಿ ಈ ಒಂದು ಹೆಲ್ತ್ ಡಿವೈಸ್ ನಮ್ಮನೆಗೆ ಯೂಸ್ ಮಾಡ್ಬೇಕಂತ ಇವತ್ತಿನ ದಿನ ಅವ್ರ ಮನೆಗೆ ನಾವು ಡೆಮೋಸ್ ಬಂದಿದೀವಿ. ಓಕೆ, ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಇತ್ತು, ಎಷ್ಟು ದಿನ ಸ್ಟ್ರಗಲ್ ಪಟ್ಟಿದ್ದಾರೆ, ಎಷ್ಟು ಮೆಡಿಸಿನ್ ತಿಂತಾ ಇದ್ರು, ಸೊ ಇವರಿಗೆ ಸರಾಕೆರೆ ಯಾರು ತಿಳಿಸ್ಕೊಟ್ರು, ಎಷ್ಟು ದಿನವಾಗಿ ಥೆರಪಿನ ಮಾಡಿ ಇವತ್ತಿನ ದಿನ ಅವ್ರ ಮನೆಗೆ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೇಳೋಣ. ಸೊ ನಮಸ್ತೆ ಅಮ್ಮ. ನಮಸ್ಕಾರ. ಅಪ್ಪ, ನಿಮ್ಮ ಹೆಸರು ಅಮ್ಮ? ನನ್ನ ಹೆಸರು ಕಣ್ಣಮ್ಮ ಅಂತ. ಓಕೆ, ಎಲ್ಲಿಂದ ಸರಾಕೆರೆಗೆ ಬರ್ತಾ ಇದ್ರಿ ಅಮ್ಮಾಜಿ? ನಾವು ದಾಸರಳ್ಳಿ ಬಿಸಾಡ್ ಸ್ಕೂಲ್ ಪೈಪ್ ಲೈನ್ ಇಂದ ದಾಸರಳ್ಳಿಯಿಂದ ಸರಾಕೆರೆ ಬರ್ತಾ ಇದ್ರಿ. ಅಲ್ಲಿ ಯಾರು ತಿಳಿಸ್ಕೊಟ್ರು ನಿಮ್ಗೆ ಸರಾಕೆರೆ? ನಮ್ಗೊಬ್ರು ಆಟೋದವರು ಪರಿಚಯ ಇರೋರು ರಾಬರ್ಟ್ ಅಂತ, ಅವರು ತಿಳಿಸ್ಕೊಟ್ರು. ಅವ್ರು ಹೇಳಿದ್ರು ಅಲ್ಲಿ ಹೋಗ್ರಿ ಈ ತರ ಇದೆ ಅಂತ. ಅದಕ್ಕೆ ನಾವು ಅಲ್ಲಿ ಬಂದು ವಿಚಾರಿಸಿದ್ಮೇಲೆ ನಮ್ಗೆ ಒಂದು ಒಳ್ಳೆ ಆರೋಗ್ಯ ಆರೋಗ್ಯದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತಮ್ಮ ನೀವು ಸರಾಕೆರೆಗೆ ಬರೋಕ್ಕಿಂತ ಮುಂಚೆ? ಆವಾಗ ನಮ್ಗೆ 10 ಪಿಟ್ಟಿಕ್ಕಿದೆ, ಕೈ ಕಾಲು ನೋವು, ಫುಲ್ ಜಾಯಿಂಟ್ಸ್ ಅಥ್ಲೆಟಿಕ್ಸ್ ಪ್ರಾಬ್ಲಮ್ಸ್ ಆ ತರ ಇದೆ. ಅದಕ್ಕೆ ಕೋಟೆಕಲ್ಲಲ್ಲಿ ಮಲ್ಲೇಶ್ವರಂ ಕೋಟೆಕಲ್ 8ನೇ ಕ್ರಾಸಲ್ಲಿ ಅಲ್ಲಿ ಔಷಧಿ ತಗೊಂತಾ ಇದ್ವು. ಸುಮಾರು ಒಂದು 7-8 ವರ್ಷದಿಂದ ಅಲ್ಲಿ ತಗೊಂತಾ ಇದ್ವು. 7-8 ವರ್ಷದಿಂದಾನೇ ಆ ಪ್ರಾಬ್ಲಮ್ಸ್ ಬಂದಿದೆ. ಅಷ್ಟು ವರ್ಷವಾಗಿ ಮೆಡಿಸಿನ್ ತಿಂದಿದ್ದೀರಾ? ಚಿಕನ್ ಗುನ್ಯಾ ಬಂತಲ್ಲ ಸ್ಟಾರ್ಟಿಂಗ್, ಅವಾಗಿಂದ ಪ್ರಾಬ್ಲಮ್ ಇದೆ. BP ಶುಗರ್ ಏನು ಇಲ್ಲ? ಅಥ್ಲೆಟಿಕ್ಸ್ ಪ್ರಾಬ್ಲಮ್ ಮಾತ್ರನೇ. ಮತ್ತೆ ಕಾಲ್ ನೋವು, ಮಂಡಿ ನೋವು, ಸೊಂಟ ನೋವು, ಈ ಕೈಗೆ ಎತ್ತಕ್ಕಾಗಲ್ಲ, ಈ ತರ ಎಲ್ಲ ಇತ್ತು. ಅದು ಸ್ವಲ್ಪ ಮಾತ್ರೆ ತಿಂತಾ ಇರೋವಾಗ ಸ್ವಲ್ಪ ಕಡಿಮೆ ಆಗ ತಿರ್ಗಾ ಮಾತ್ರೆ ಔಷಧಿ ನಿಲ್ಸ್ಬಿಟ್ಟು ತಿರ್ಗಾ ಮತ್ತೆ ಬರ್ತದೆ. ಎಷ್ಟು ಮಾತ್ರೆ ತಿಂತಾ ಇದ್ರಿ ದಿನಕ್ಕೆ ಅಮ್ಮ ನೀವು? 2 ಟೈಮ್. ಎಷ್ಟು ಮಾತ್ರೆ? ಅದು ಕಷಾಯ ಮಾತ್ರೆಗಳು 2 ಮಾತ್ರೆ, ಮತ್ತೆ ಊಟಕ್ಕೆ ಮುಂಚೆ ಊಟಕ್ಕೆ ಆದ್ಮೇಲೆ ಆ ತರ ತಗೊಂತಾ ಇದ್ವು. ಇವಾಗ ಒಂದು 15 ದಿವಸ, ಒಂದು ವಾರ ತಕ್ಕ ನಾವಲ್ಲಿ ಬಂದಿದ್ದು. ಅವತ್ತಿಂದ ಮಾತ್ರೆ ಇದನ್ನ ನಿಲ್ಸಿದ್ದೀವಿ. ಸರಾಕೆರೆಗೆ ಬಂದು ಎಷ್ಟು ದಿನಕ್ಕೆ ಮಾತ್ರೆ ನಿಲ್ಸಿದ್ರಿ? ಬಂದಾಗಿಂದಾನೆ ನಾನು ನಿಲ್ಸ್ಬಿಟ್ಟೆ. ಥೆರಪಿಗೆ ಬಂದ್ರಿ, ಥೆರಪಿ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ಗೆ ಇಷ್ಟ ಆಗ್ಬಿಟ್ಟು ನನ್ಗೆ ಸರಿ ಇದು ಗ್ಯಾರಂಟಿ ನಮ್ಗೂ ನಂಬಿಕೆ. ನಮ್ಗೆ ಯಾವಾಗ್ಲೂ ಬಿಸಿನೇ ಇರ್ಬೇಕು, ಥಂಡಿ ಆಗಲ್ಲ. ಥಂಡಿ ಮುಟ್ಟಿದ್ರೆ ನೋವು ಆಗುತ್ತೆ, ಕೆಲಸ ಮಾಡಕ್ ಆಗಲ್ಲ. ನನ್ಗೆ ಒಂದಿನ ಅಲ್ಲಿ ತಗೊಂಡಿದ್ದ ತಕ್ಷಣ ಥೆರಪಿ ತಗೊಂಡಿದ್ದ ತಕ್ಷಣನೇ ನನ್ಗೆ ಒಳ್ಳೇದಾಗುತ್ತೇನೆ ನಂಬಿಕೆ ನನ್ಗೆ ಬಂದ್ಬಿಟ್ಟು ಬಿಡುದಂಗೆ ಇವಾಗ ಬರ್ತಾನೆ ಇದ್ದೀವಿ. 15 ಡೇಸ್ ಥೆರಪಿ ಮಾಡಿದ್ರಿ, 15 ದಿನ ಥೆರಪಿ ಮಾಡಿ ಒಂದಿನದಲ್ಲೇ ಈ ಥೆರಪಿ ಮಾಡುವಾಗ ಮಾತ್ರೆನೆ ಬಿಡ್ಬೋದಂತ ನಿಮಗೆ ಅನ್ಸಿದೆ? ನನ್ ಮನ್ಸು ಬಂತು. ಇವಾಗ ಅಷ್ಟು ದಿನಾನು ಥೆರಪಿ ಮಾಡಿ ಇವತ್ತಿನವರೆಗೂ ಮಾತ್ರೆ ತಗೊಂಡಿಲ್ಲ? 7-8 ವರ್ಷದಿಂದ ತಗೊಂಡಿದ್ದೀರಾ? ಅವಾಗ ಪೇನ್ ಇರುವಾಗ ಅದು ರಿಲೀಫ್ ಅನಿಸ್ತಾ ಇದೆ? ಫುಲ್ ಕ್ಲಿಯರ್ ಆಗಿಲ್ಲ, ಸ್ವಲ್ಪ ಇದೆ, ಹಂಗಿದ್ರು ತಡ್ಕೊಂಡು ಇದನ್ನ ಥೆರಪಿ ಮಾಡ್ತಾನೆ ಇದ್ದೀನಿ. ಥೆರಪಿ ಮಾಡ್ತಾ ಇದ್ರೆ ನಂಬಿಕೆ ಬಂದಿದೆ, ಮೆಡಿಸಿನ್ ಇಲ್ದೇನೆ ಈ ಥೆರಪಿ ಆಗುತ್ತೆ ಅಂತ. ಈಗ ತುಂಬಾ ಜನರು ಇದೇ ತರ ಎಷ್ಟೋ ಪ್ರಾಬ್ಲಮ್ ಅಲ್ಲಿ ಬರ್ತಾ ಇದಾರೆ. ತುಂಬಾ ಜನರಿಗೆ ಆರೋಗ್ಯದಲ್ಲಿ ಅವೇರ್ನೆಸ್ ಗೊತ್ತಾಗ್ತಾ ಇಲ್ಲ, ಹಣನ ಖರ್ಚು ಮಾಡ್ತಾ ಇದಾರೆ. ಅವರೆಲ್ಲರಿಗೂ ನಿಮ್ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ನಮ್ ಮುಖಾಂತರಕ್ಕೆ ಈ ತರ ನಮ್ಗೆ ಒಳ್ಳೇದ್ ಮಾಡಕ್ಕೆ ಮುಂದ್ ಬರೋರ ಹತ್ರ ಅವ್ರ ಹತ್ರ ಹೋಗಿ ನಾವು ಕೇಳ್ಕೊಂಡು ನಾವು ಪ್ರಯತ್ನ ಮಾಡ್ಬೇಕು. ಮಾಡಿದ್ರೆ ನಮ್ಗೆ ಅದ್ರಲ್ಲಿ ಅನುಕೂಲ ಸಿಗ್ತದೆ ಅನ್ನೋ ನಂಬಿಕೆ ಇಡ್ಬೇಕು. ನಂಬಿಕೆ ಇಟ್ರೆ ನಾವ್ ಮುಕ್ಕಾಲ್ ಭಾಗ ನಮ್ಗೆ ವಾಸಿ ಆಗುತ್ತೆ ಅಂತ ನಂಬಿಕೆ ಬರ್ಬೇಕು. 15 ಡೇಸ್ ಥೆರಪಿ ಬಂದಿದ್ದೀರಾ, ಈಗ ಸ್ವಲ್ಪ ಮಟ್ಟಿಗೆ ಗುಣ ಆಯ್ತಂತ ನೀವ್ ಹೇಳಿದ್ರಿ. ಇವಾಗ ಮನೆಗೆ ಏನಕ್ಕೋಸ್ಕರ ಬೈ ಮಾಡಿದ್ದು, ಮನೆಗೆ ಏನಕ್ಕೋಸ್ಕರ ತಗೊಂಡಿದ್ದೀರಾ? ಮನೆಗೆ ಅಂದ್ರೆ ಅಲ್ಲಿ ಒಂದು 40 ನಿಮಿಷ ನಮ್ಗೆ ಸಿಗ್ತದೆ. ಆಮೇಲೆ ಪಾಪ ಎಲ್ಲ ನಮ್ ತರ ಜನಗಳು ಕಷ್ಟದಲ್ಲಿ ಇರೋರು ಎಷ್ಟೋ ಜನ ಬರ್ತಾರೆ. ನಮ್ಗೆ ಸಿಕ್ಕಿದಂಗ ಅವ್ರಿಗೂ ಸಿಕ್ಲಿ, ಜನಗಳಿಗೆ ಉಪಯೋಗ ಆಗ್ಲಿ. ನಮ್ಗೆ ನಾವ್ ಸಾಲ ಪಡೆದ್ರು ನಾವ್ ಹೆಂಗ ತೀರ್ಸ್ಕೋಬಹುದು, ನಮ್ಗಿಂತ ಕೆಳಗಡೆ ಇರೋರ್ಗೆ ಸಿಕ್ಲಿ. ತುಂಬಾ ಜನರಿಗೆ ನಿರ್ಗತಿಗರಿಗೆ ಈ ಒಂದು ಥೆರಪಿ ಸಿಗ್ಬೇಕಂತ ಅವ್ರಿಗೋಸ್ಕರ ಬೈ ಮಾಡಿದ್ದೀರಾ. ನನ್ನಿಂದ ಇನ್ನೂ 1 4 ಜನ ಅಲ್ಲಿ ಬರ್ಬೋದು, ಆ ಟೈಮಲ್ಲಿ ಅವ್ರ ಥೆರಪಿ ಮಾಡ್ಬೋದು. ಜನನು ಜಾಸ್ತಿ ಬರ್ತಾ ಇದ್ರು. ಅವಾಗ ನಮ್ದು ಸ್ವಲ್ಪ ಲೇಟ್ ಆಗಿ ಸಿಕ್ತು. ನಾವ್ ಇದು ತಗೊಂಡ್ರೆ ನಾವ್ ಮನೇಲಿ ನಾವ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಅಂತ
ನಾನು ಈ ತರ ಐಡಿಯಾ ಮಾಡಿ ಓಕೆ. ಈಗ 8 ವರ್ಷವಾಗಿ ಮೆಡಿಸಿನ್ ತಿಂದ್ರು ಕೂಡ ಅದು ಗುಣ ಆಗಿಲ್ಲ. ಮೆಡಿಸಿನ್ ತಿನ್ನುವಾಗ ತಿಂತಾನೆ ಇದ್ದೀನಿ. ಆಯ್ತು, ಅದ್ ತಿಂದ್ರೇನೆ ಗುಣ ಆಗ್ತದೆ. ಗುಣ ಆಗಿಲ್ಲ, ಸ್ವಲ್ಪ ನೋವು ಕಡಿಮೆ ಆಗೋದು ಅಷ್ಟೇ. ಮತ್ತೆ ರಿಪೀಟ್ ತಿರ್ಗಾ ಮಾತ್ರೆ ಔಷಧಿ ತಗೊಂತಾನೆ. ಈಗ 15 ದಿನದಲ್ಲಿ ನಿಮ್ಮ ಒಂದು ಪ್ರಕಾರ ಹೇಳ್ಬೇಕಂದ್ರೆ ಈಗ ಮೆಡಿಸಿನ್ ತಗೊಳದ್ ಬೆಟರ, ಈಗ ಥೆರಪಿ ಬೆಟರ? ಥೆರಪಿ ಅಂದ್ರೆ ಮೇಡಮ್, ಇದು ವಾಸಿ ಆಗ್ಬಿಟ್ರೆ ನಮ್ಗೆ ಮಾತ್ರೆ ಅವಶ್ಯಕತೆ ಇಲ್ಲ. ಹೌದು, ಇವಾಗ ನಮ್ಗೆ ಅರ್ಥ ಆಗಿದೆ. ಓಕೆ. ಇವಾಗ ಮುಕ್ಕಾಲ್ ಭಾಗ, ಒಂದು ಅರ್ಧ ಭಾಗ ವಾಸಿ ಆಗಿದೆ. ಅದೇ ತರ ಇನ್ನೂ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅದ್ರಲ್ಲಿ ವಾಸಿ ಆಗ್ಬಿಟ್ರೆ ಇನ್ನೂ ನಮ್ಗೆ ಸಂತೋಷ. ಮಾತ್ರೆನು ಬಿಡ್ಬೋದು, ಮಾತ್ರೆ ಖರ್ಚು ಕೂಡ ಸೇವಿಂಗ್ ಆಗುತ್ತೆ. ಓಕೆ. ಈಗ ತುಂಬಾ ಜನರಿಗೆ ಬರುವಂತ ಎಲ್ಲ ಅಪ್ಪ ಅಮ್ಮಂದರಿಗೆ ಆರೋಗ್ಯದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಹೇಳೋದು ಮೇಡಮ್, ಎಲ್ಲಾರು ಈ ತರ ನಮ್ಗಾಗಿ ಸೇವೆ ಮಾಡೋರ್ನ ನಂಬಬೇಕು. ನಾವು ಕೆಲವ್ರಿಗೆ ಹೇಳ್ಬೇಕು, ನಮ್ ಕೈಲಾಗಿದಷ್ಟು ಹೆಲ್ಪ್ ಅವ್ರಿಗೆ ಮಾಡ್ಬೇಕು. ಓಕೆ. ಅಂದ್ರೆ ಅಮ್ಮ ಹೇಳ್ತಿರೋದು ಒಂದೇ ವಿಷಯ, ನಾವು ಆದ್ರೂ ಸಾಲ ಮಾಡಿ ತಗೊಂಡಿದೀವಿ, ಸಾಲ ತೀರಿಸ್ಬೋದು. ಹಾಗೆ ತುಂಬಾ ಜನರು ದುಡ್ಡೇ ಇಲ್ದೇ ಇರೋರು, ಮಾಡಕ್ಕೆ ಆಗದೆ ಇರೋರು, ನಮ್ಮಿಂದ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ಮನೆಗೆ ಬೈ ಮಾಡಿರೋದು. ಮತ್ತೆ ಇನ್ನೊಂದ್ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಕೊಡುವಂತ ಥೆರಪಿ 40 ಮಿನಿಟ್ಸ್, ಮತ್ತೆ ಟೈಮ್ ನಮಗೆ ಸ್ಪೆಂಡ್ ಮಾಡಕ್ ಆಗಲ್ಲ. ಸೊ ಇಲ್ಲಿರುವಾಗ 2 ಟೈಮ್ ಥೆರಪಿನ ಕೊಡ್ಬೋದು, ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಮನೆಗೋಸ್ಕರ ತಗೊಂಡಿದ್ದಾರೆ. ಸೊ ವಿಡಿಯೋ ಮುಖಾಂತರ ತಿಳಿಸ್ತಿರೋದು ಒಂದೇ ವಿಷಯ, ತುಂಬಾ ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಿ, ಅಲ್ಲಿ ಸರಾಕೆರೆಗೆ ಬಂದು ಒಂದಿನ ವಿಸಿಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಇಲ್ಲ ರೆಗ್ಯುಲರ್ ಆಗಿ ಬನ್ನಿ, ಇಲ್ಲ ಅವ್ರ ಮನೆಗೆ ಹೋಗಿ ತಗೊಳ್ಳೋವಷ್ಟು ಅವಕಾಶ ಇದ್ರೆ ತಗೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದಾರೆ. ಸೊ ಈಗ ಈ ಕೊರಿಯನ್ಸ್ ಅವರು ಈ ತರ ಒಂದು ಥೆರಪಿನ ಕೊಟ್ಟಿದಾರಲ್ವಾ, ಮೆಡಿಸಿನ್ಸ್ ಇಲ್ಲದೆ ಈ ಥೆರಪಿ ಮಾಡುವಾಗ ಗುಣ ಆಗುತ್ತೆ ಅಂತ, ಆ ಕಂಪನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಂಪನಿಗೆ ಅವ್ರಿಗೆ, ಅದನ್ನ ಕಂಡಿಡಿದವ್ರಿಗೆ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ. ಕೋಟಿ ಕೋಟಿ ನಮಸ್ಕಾರ ಹೇಳ್ತೀರಾ. ಓಕೆ, ಥ್ಯಾಂಕ್ ಯು. ಸೊ ಈಗ ಅಪ್ಪನ ಕೇಳೋಣ, ಅಪ್ಪಂಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಂತ. ಓಕೆ ಅಪ್ಪಾಜಿ, ನಮಸ್ತೆ. ನಮಸ್ಕಾರ. ಅಪ್ಪ ನಿಮ್ಮ ಹೆಸರು ಅಪ್ಪಾಜಿ? ನಮ್ಮ ಹೆಸರು ಮುರುಗೇಶ್ ಅಂತ ಅಂದ್ಬಿಟ್ಟು. ಓಕೆ ಅಪ್ಪ. ನಾವು ಇವ್ರಿಗೂ ಯಾರೋ ಆಟೋದಲ್ಲಿ ಹೋಗ್ಬೇಕಾದ್ರೆ ಅವ್ರು ಆಟೋದವರು ಇವ್ರು ಹತ್ತಕ್ಕಾಗಲಿ ಇಳಿಯಕ್ಕಾಗಲಿ ಅಂತ ನೋಡಿದ ತಕ್ಷಣನೇ, ಯಾಕೆ ಮೇಡಮ್ ನೀವು ಇಲ್ಲೇ ಇರೋದು ಅಂತ ಕೇಳಿದ್ರು. ಇಲ್ಲೇ ದಾಸರಲ್ಲಿ ಇದ್ದೀವಪ್ಪ ಅಂತ ಹೇಳಿ. ನೀವು ಇಲ್ಲಿ ಇದ್ಕೊಂಡು ಇಲ್ಲಿ 17-8 ವರ್ಷದಿಂದ ನಡೀತಾ ಇದೆ, ಈ ಥೆರಪಿಗೆ ಹೋಗಿದ್ದೆಲ್ಲ ಸರಿ ಮಾಡ್ಬೋದಲ್ಲಮ್ಮ ಅಂತ ಹೇಳಿದ್ರಂತೆ. ಅವ್ರು ಇಬ್ರು ಫ್ರೆಂಡ್, ಒಬ್ರು ಮೇರಿ ಮೇಡಮ್ ಅಂತ, ಅವ್ರು ಇಬ್ರು ಅದನ್ನ ಕೇಳ್ಕೊಂಡು ಅವ್ರು ಸಾಯಂಕಾಲ ನನಗೆ ಬಂದು ತಲುಪಿಸಿದ್ರು. ಈ ತರ ಇದೆ ದಾಸರಲ್ಲಿ ಒಳಗೆ, ನಿಮ್ಗೆ ಗೊತ್ತಾ ಅಂತ ಕೇಳಿದೆ. ಇಲ್ಲಮ್ಮ ನಾನು ನೋಡಿಲ್ಲ ಅಂತ ಹೇಳಿದೆ. ಆಮೇಲೆ ನಿಮ್ ಪಾಂಪ್ಲೆಟ್ ಕೊಟ್ರು. ಆ ಪಾಂಪ್ಲೆಟ್ ಓದ್ದೆ. ಇಲ್ಲೇ ಅಮ್ಮ ಇದು ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಇದೆ ಅಂತ ನಾನು ಕರೆಕ್ಟಾಗಿ ಓದ್ಬಿಟ್ಟು, ಸರಿ ಮಾರನೇ ದಿವಸ ಬೆಳಗ್ಗೆನೆ 8:15 ಅಲ್ಲಿ ಬಂದ್ಬಿಟ್ಟಿದ್ವಿ. ಬಂದ್ಬಿಟ್ಟು ಫಸ್ಟ್ ದಿವಸನೇ ಹೋದ ತಕ್ಷಣ ಮೇಡಮ್ ಅವರು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇರೋ ಮೇಡಮ್ ಅವರು ಬರೆದ್ರು, ಹೆಸರುಗಳು ಬರ್ಕೊಂಡು ನಂಬರ್ ಹಾಕಿದ್ರು. ನಂಬರ್ ಹಾಕ್ಬಿಟ್ಟು ಕೂತಿದ್ವಿ. ಬ್ಲಡ್ ಕೊಡಿ ಅಂತ ಇನ್ನೊಬ್ರು ಮೇಡಮ್ ಅವ್ರು ಹೇಳಿದ್ರು. ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ರೆ ಅವ್ರು ಹೆಡ್ ಮೇಡಮ್ ಅವ್ರು ಏನ್ ಮಾಡಿದ್ರು, 700 ರೂಪಾಯಿ ಕಟ್ಟಿ ಇವಾಗಲೇ ಬ್ಲಡ್ ಮಾಡ್ಕೊಳ್ಳಿ, ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲ ಮೇಡಮ್, ನಾವು ದುಡ್ಡು ತಗೊಂಡಿಲ್ಲ, ಇವಾಗಲೇ ಬ್ಲಡ್ ಟೆಸ್ಟ್ ಮಾಡ್ಬೇಕಂದ್ರೆ ನಮ್ಗೆ ಯಾರು ಹೇಳಿಲ್ಲ, ಈ ತರ ಥೆರಪಿ ಕೊಡ್ತಾರೆ ಅಂತ ಹೇಳಿದ್ರು. ನಾವು ದುಡ್ಡು ಏನು ಎತ್ಕೊಂಡ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವು ದುಡ್ಡು ಎತ್ಕೊಂಡ್ ಬರ್ತೀವಿ ಅಂತ ನಾವು ವಾಪಸ್ ಇಳಿದ್ಬಿಟ್ಟಿದ್ವಿ ಕೆಳಗಡೆ. ಇಳಿದ ತಕ್ಷಣ ಇಳಿದ ತಕ್ಷಣ ಕೆಳಗಡೆ ನಾವು ಫಸ್ಟ್ ನಂಬರ್ ಹಾಕೋದ್ರಲ್ಲ ಮೇಡಮ್ ಅವರು, ಅವ್ರು ಕೆಳಗಡೆ ಓಡ್ ಬಂದ್ಬಿಟ್ರು. ಅಪ್ಪ ಅಲ್ಲಿ ಬನ್ನಿ ಇಲ್ಲಿ, ಇವಾಗ ನೀವು ದುಡ್ಡು ಕಟ್ಬೇಡಿ, ನೆಕ್ಸ್ಟ್ ಒಂದು 1 ವೀಕ್ ಥೆರಪಿ ತಗೊಳ್ಳಿ, ಆಮೇಲೆ ನೀವು ಬ್ಲಡ್ ಟೆಸ್ಟ್ ಕೊಡಿ, ಇವಾಗ ಏನು ಬೇಡ, ಬನ್ನಿ ಅಂತ. ಇಲ್ಲ ಮೇಡಮ್ ಅವ್ರು ಹೇಳಿದ್ದಾರೆ, ನಾನು ದುಡ್ಡು ತಗೊಂಡು ನಾಳೆ ಬರ್ತೀನಿ ಅಂತ ಹೇಳಿದೆ. ಇಲ್ಲ ಬೇಡ ಮೇಡಮ್, ಏನು ಬೇಡಪ್ಪ ಬನ್ನಿ ಅಂತ ಕರ್ಕೊಂಡು ಮೇಲೆ ಬಿಡಲೇ ಇಲ್ಲ. ಮತ್ತು ಮೇಲೆ ಬಂದ್ವಿ. ಬಂದ ತಕ್ಷಣ ನಮ್ಗೆ ಥೆರಪಿ ಕೊಟ್ರು. ಫಸ್ಟ್ ದಿನಾನೇ ನನಗೆ ಸ್ವಲ್ಪ ಈ ಮಂಡಿ ನೋವು, ಈ ಕಾಲು ಕೆಳಗಡೆ, ಇವಾಗ ಮಲ್ಕೊಳ್ತೀನಿ ನೈಟ್ ಅಲ್ಲಿ, ಬೆಳಗ್ಗೆ ಎದ್ರೆ ನಡಿಯಕ್ ಆಗಲ್ಲ. ಒಂದ್ 10 ಮಿನಿಟ್ಸ್ ತಡ್ಕೊಂಡು ನಡಿಬೇಕು ನಿಧಾನಕ್ಕೆ, ನಡೆದ್ರೇನೆ ನನಗೆ ಆಮೇಲೆ ಮಾಮೂಲು ರಿಲೀಫ್ ಆಗುತ್ತೆ. ಸ್ವಲ್ಪ ಬಾಡಿ ವಾರ್ಮ್ ಅಪ್ ಆಗುವಾಗ ನಿಮಗೆ ಕಾಲು ಮೂವ್ಮೆಂಟ್ ಮಾಡೋದು ರಿಲೀಫ್ ಆಯ್ತು. ಒಂದ್ 10 ನಿಮಿಷ ಆಗಿದ್ಮೇಲೆ ಆಮೇಲೆ ಮುಂದ್ಗಡೆ ನಡಿಯಕ್ಕೆ ನನಗೆ ರಿಲೀಫ್ ಆಯ್ತು ಕಾಲು. ಆ ತರ ಇದ್ದಿದ್ದು. ಒಂದು ದಿವಸ ಮಾಡ್ಕೊಂಡ್ ಬಂದೆ ಫಸ್ಟ್ ದಿವಸ. ಅವತ್ತು ನೈಟ್ ಮಲಗಿದ್ದೆ, ಬೆಳಗ್ಗೆ ಎದ್ದುವಾಗ ಒಂದ್ ಸ್ವಲ್ಪ 10 ನಿಮಿಷ ಇರೋದು 5 ನಿಮಿಷಕ್ಕೆ ನಮ್ಗೆ ರಿಲೀಫ್ ಆಗಿ ನಡೆಯೋ ತರ ಬಂತು. ಆವಾಗ ಈ ಸೊಂಟ ನೋವುನ ಅದು ಏನೋ ಕೊಟ್ಟಿದ್ರು, ಒಂದು ಬೆಡ್ ಅಲ್ಲಿ ಮಲಗಿಸಿದ್ರು. ಅದಕ್ಕೆ ಸ್ವಲ್ಪ ಪರವಾಗಿಲ್ಲ, ನೋವು ಕಮ್ಮಿ ಇತ್ತು, ಮಸಾಜ್ ತರ ಇತ್ತು. ಈ ಇದು ನೋವು, ಬೆನ್ನು ನೋವು, ಇದಕ್ಕೆ ಕುತ್ತಿಗೆ ನೋವಿಗೆ ಅದಕ್ಕೆ ಮಸಾಜ್ ಕೊಟ್ಟಿದ್ರು. ಅದು ಒಂದು ಸುಮಾರಾಗಿತ್ತು, ಒಂದು 20% ಕಮ್ಮಿ ಆಗಿತ್ತು. ಸರಿ ಕಂಟಿನ್ಯೂ ಆಗಿ ಹೋಗೋಣ ಅಂತ ಅಂದ್ಬಿಟ್ಟು ಒಂದು 4 ಡೇಸ್ ಹೋದ್ವಿ. ಆಮೇಲೆ ನಮ್ ಟೈಮ್ಗೆ
ನಾವು ಕೇಳೋ ಬೆಡ್ ಅಲ್ಲಿ ಸಿಗ್ತಾ ಇರ್ಲಿಲ್ಲ. ಪಾಪ ಎಲ್ಲೋ ಜನಗಳು ಬಂದ್ಬಿಟ್ಟು ಎಲ್ಲ ಕಾಯ್ತಾ ಇದಾರೆ ಅದಕ್ಕೋಸ್ಕರ. ನಿಜಾನೇ. ನಾವೇನ್ ಮಾಡಿದ್ವಿ, ಸರಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಮೇಡಮ್ ಅವ್ರು ಅಲ್ಲಿ ಇರೋರು ನಮ್ಗೆ ಇದು ಕೊಡ್ತಾರಲ್ಲ ಥೆರಪಿಗಳು, ಈ ತರ ಮಾಡಿ ಹೋಗಿ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ. ಆ ತರ ಮೇಡಮ್ ಅವ್ರು ಹೇಳಿದ್ರು, ಒಬ್ರು ಲಕ್ಷ್ಮಿ ಮೇಡಮ್ ಅಂತ, ಅಯ್ಯಪ್ಪ ಬನ್ನಿ ಇಲ್ಲಿ ಇದ್ರಲ್ಲಿ ಮಲ್ಕೊಳ್ಳಿ, ಇದ್ರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆ ತರ ನಮ್ಗೆ ಮತ್ತೆ ಅದು ಪೊಸಿಷನ್ಸ್ ಅವ್ರು ಹೇಳಿದ್ರು. ಒಂದ್ ಟೈಮ್ ಕೂತ್ಕೊಂಡು ಮಾರನೇ ದಿವಸ ಬೇರೆ ಬೆಡ್ ಕಳ್ಸಿದ್ರು. ಈ ತರ ಕಳ್ಸಿ ಸ್ವಲ್ಪ ರಿಲೀಸ್ ಆಯ್ತು. ಸರಿ ಮತ್ತೆ ಅದನ್ನೇ ಹೋಗಿ ಅವ್ರ ಹತ್ರ ಕೇಳೋದಕ್ಕೊಂದು ನಾನು ನಾಚಿಕೆ ಪಟ್ಟುಬಿಟ್ಟು ನಾವೇನ್ ಮಾಡಿದ್ವಿ, 4 ದಿವಸಕ್ಕೆ ಇದು ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾವಿಬ್ರು ಮಾತಾಡ್ಕೊಂಡ್ವಿ. ಅಂದ್ರೆ ನೀವು ಹೇಳೋ ಥೆರಪಿ ಕರೆಕ್ಟ್ ನಮಗೆ ಸಿಗ್ತಾ ಇಲ್ಲ, ನಾವೇ ಯಾಕೆ ಅದನ್ನ ಬೈ ಮಾಡ್ಕೊಂಡು ಮಾಡ್ಬೋದು ಅಂತ ನಿಮಗೆ ಅನಿಸ್ತು. ನಮ್ಮ ಮನಸ್ಸಲ್ಲಿ ಅನ್ಸು. ನಾವಿಬ್ರು ಶೇರ್ ಮಾಡ್ಕೊಂಡು ಮಾತಾಡಿದ್ವಿ ಕೋಆಪರೇಟ್ ಮಾಡಿ ಮಾತಾಡುವಾಗ ಆಯ್ತು, ನಾವು ಈ ಬೆಡ್ ಈ 9 ಬಾಲ್ಸ್ 3 ಬಾಲ್ಸ್ ಮಾತ್ರ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹೊತ್ಕೊಂಡು ಎಲ್ಲ ಆವತ್ತೇನೆ ಮಾತಾಡ್ಕೊಂಡು ಮನೆಗೆ ಬಂದ್ವಿ. ಮಾರನೇ ದಿವಸ ಹೋದೆ, ಒಂದು 10,000 ದುಡ್ಡು ತಗೊಂಡೋಗಿ ಮೇಡಮ್ ಹತ್ರ ಕೊಟ್ಟು, ಇಲ್ಲ ಕೇಸ್ ಕೊಟ್ಟೆ, ಚೆಕ್ ಕೊಟ್ಟೆ. ಚೆಕ್ ಕೊಟ್ಟು 10,000ಕ್ಕೆ ಇದು ಬುಕ್ ಮಾಡಿದೆ, ಎಲ್ಲ ಬರ್ಸ್ಕೊಂಡೆ. 3 ಐಟಮ್ ಬರ್ಲಿ ಅಂತ, ಬರ್ಬೇಕು 3 ಐಟಮ್ ಮಾತ್ರ ಬರ್ಬೇಕು ಅಂತ ಬರ್ಸ್ಕೊಂಡೆ. ಬರ್ಸ್ಕೊಂಡಿದ್ಮೇಲೆ ಏನಾಯ್ತು, ಅವತ್ತು ಥೆರಪಿ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟು, ಹೌದು ಈ ಕಾಲದಲ್ಲಿ ನಾವು ಇದು ಮದರ್ ಥೆರಪಿ ಕೊಡ್ತಾರಲ್ಲ, ಅದು ಒಂದು ತಗೊಂಡ್ಬಿಡೋಣ. ಯಾಕಂದ್ರೆ ಇಲ್ಲಿ ಹುಡುಗರ್ನ ಬಂದ್ಬಿಟ್ಟು ಕಾಲು ಅದಕ್ಕೆ ಇದಕ್ಕೆ ಅಂತ ಅಂದ್ಬಿಟ್ಟು ನಾವು ಕರಿಯಕ್ಕಾಗಲ್ಲ. ಅದಿದ್ರೆ ಆಟೋಮೆಟಿಕ್ ನಮ್ಗೆ ರಿಲೀಫ್ ಆಗುತ್ತೆ. ಡಿಪೆಂಡ್ ಆಗೋದು ಬೇಡ, ಅವ್ರನ್ನ ಕರೆಯೋದು ಬೇಡ, ಅವ್ರು ಎಲ್ಲೆಲ್ಲ ಹೋಗ್ತಾರೆ ಕೆಲ್ಸಕ್ಕೆ, ಅದಕ್ಕೆ ಬೇಡ. ನಮ್ಗೆಲ್ಲ ಮಿಷನ್ ಸಿಕ್ಕಿದೆ ಅಲ್ಲಿ. ಒಂದ್ ದಿವಸ ಇವತ್ತು ನೋಡಿದೀನಿ, ಪರವಾಗಿಲ್ಲ, ಒಳ್ಳೆ ವರ್ಕ್ ಮಾಡ್ತಾ ಇದೆ, ಅದನ್ನು ಕೊಂಡ್ಕೊಂಡ್ಬಿಡೋಣ. ನಿಮಗೆ ಮನ್ಸಾಯ್ತು. ಅಲ್ಲಿ ಮೇಡಮ್ ಅವ್ರು ಹೇಳಿದ್ರೆ, ಅಪ್ಪ ನೀವು 3 ತಗೊಂಡಿದ್ರ, ಇದು ತಗೊಂಡ್ಬಿಡಿ, ನಿಮ್ಗೆ ದುಡ್ಡು ಸ್ವಲ್ಪ ಕಮ್ಮಿ ಆಗ್ತದೆ. ಇಲ್ಲ ಸಪ್ರೇಟ್ ತಗೊಳಕ್ ಹೋದ್ರೆ ನೀವು ಇಷ್ಟು 25,000 ಹಾಕ್ಬೇಕು. ಇವಾಗ ಜೊತೆಗೆ ತಗೊಂಡ್ಬಿಟ್ಟು ಬೇರೆ 15,000ಕ್ಕೆ ಇದು ಸಿಗ್ತದೆ. ನೀವು ತಿಳಿಸ್ಕೊಟ್ರು ನಮ್ಗೆ. ಆಮೇಲೆ ನಾವು ಇಲ್ಲಿ ಬಂದ್ಬಿಟ್ಟು, ಅಯ್ಯಯ್ಯೋ ಇಷ್ಟು ಕೊಟ್ಟಿದ್ದೀವಿ, ಇನ್ನೊಂದು 15,000 ಹಾಕ್ಬಿಟ್ಟು ಅದು ಬರ್ತದಲ್ಲ, ಯಾಕೆ ಬಿಡ್ಬೇಕು, ಎಲ್ಲ ನಮ್ಗೆ ಒಳ್ಳೇದಾಗ್ಲಿ ಬಿಡು ಅಂತ ಅಂದ್ಬಿಟ್ಟು ಏನ್ ಎತ್ಕೊಂಡು ಹೋಗೋದೇನಿಲ್ಲ ಅಂತ ಅದನ್ನು ಬೈ ಮಾಡಿದೆ. ಮಾರನೇ ದಿವಸ ಬೆಳಗ್ಗೆ ಹೋದ ತಕ್ಷಣ ಮೇಡಮ್ ಹೇಳಿದೆ ಬರ್ಸ್ತೆ. ಮೇಡಮ್ ಬೆನಿಫಿಟ್ ಸಿಕ್ಕಿದೆ. ಅದೇ ತರ ನಮ್ಗೆ ರಿಲೀಸ್ 50% ಸಿಕ್ಬಿಟ್ಟಿದೆ. ಇವತ್ತಿನ ದಿನ 24ನೇ ತಾರೀಕು. ಇವತ್ತಿನ ದಿನ ನನಗೆ ಬೆಳಗ್ಗೆ ಓದಿ ಥೆರಪಿ ಮಾಡಿದ್ವಿ. ಅಲ್ಲಿ ಮೇಡಮ್ ಅವರೆಲ್ಲ ಹೇಳಿದ್ರು, ಇವತ್ತು ನಿಮ್ಗೆ ಹೆಂಗೆ ವಸ್ತು ಮನೆಗೆ ಬರ್ತದೆ ಅಪ್ಪಾಜಿ, ಏನು ಯೋಚನೆ ಮಾಡ್ಬೇಡಿ. ಆಯ್ತು ಮೇಡಮ್, ತುಂಬಾ ಸಂತೋಷ ಅಂತ ಅಂದ್ಬಿಟ್ಟು ಅಲ್ಲಿಂದ ಥೆರಪಿ ಮುಗಿಸ್ಕೊಂಡ್ ಬಂದ್ವಿ. ಒಳ್ಳೆ ಬಂದು ಫುಡ್ ಮಾಡಿದ್ವಿ, ಮಧ್ಯಾಹ್ನ ಊಟ ಮಾಡಿ ಒಂದು 2 ಅವರ್ ರೆಸ್ಟ್ ತಗೊಂಡ್ವಿ. ನಿಮ್ ಫೋನ್ ಕಾಲ್ ಬಂತು, ನಿಮ್ಗೆ ಬಂದು ಕರ್ಕೊಂಡ್ಬಂದು ಮನೇಲಿ ಕೂತ್ಕೊಂಡು ಎಷ್ಟು ಮಾಡಿದೀವಿ ಮೇಡಮ್. ತುಂಬಾ ಸಂತೋಷ ನಮಗೆ. ಥ್ಯಾಂಕ್ ಯು. ಈಗ ತುಂಬಾ ಜನರಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಪ್ಪಾಜಿ ಸರಾಕೇರ್ ಬಗ್ಗೆ, ಸರಾಕೇರ್ ಬರೋರ್ ಬಗ್ಗೆ? ಈ ತರಾಕೇರು ಎಲ್ಲರಿಗೂ ಒಳ್ಳೇದಾಗ್ಲಿ, ಇದೇ ತರ ನಮ್ಗೆ ಒಳ್ಳೇದಾಗಿದೆ. ನಾವು ಏನು ಇದು ಮುಚ್ಚಿ ಮರೆ ಮಾತಾಡ್ಸಿಲ್ಲ. ಇದು ನಿಮ್ ಟಿವಿ ಇಡ್ತೀರಾ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಆಗ್ಬೇಕು ಅಂತ ನಾವು ಇದನ್ನ ಕೊಟ್ಟಿಲ್ಲ. ಇವ್ ಮಾತಾಡೋದು ನಾವು, ಇದು ಎಲ್ಲಾರ್ಗು ಒಳ್ಳೇದಾಗ್ಬೇಕು. ನಂಬಿಕೆ ಇರ್ಬೇಕು. ಫಸ್ಟ್ ನಂಬಿಕೆ ಅನ್ನೋದು ಮುಖ್ಯ. ಆ ನಂಬಿಕೆ ಬಂದ್ಬಿಟ್ರೆ ನಮ್ ಕಾಯಿಲೆ ತಾನೇ ವಾಸಿ ಆಗ್ತದೆ. ಒಂದು. ಎರಡನೇದು, ಅಲ್ಲಿ ಇರ್ಬೇಕಾದ್ರೆ ಸ್ಟಾಫ್ಗಳು ನಮ್ಗ ಅಪ್ಪ ಅಮ್ಮ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಒಂದು ಉಪಚಾರ ಕೊಟ್ಟು ನಮ್ಮನ್ನ ಕುಂಡಿಸ್ತಾರೆ ನೋಡಿ, ಅದ್ರೊಳಗೆ ನಮ್ಗೆ ಅರ್ಧ ಕಾಯಿಲೆ ಹೊಟ್ಟೋಗ್ತದೆ. ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ? ಸರ್ವಿಸ್ ಚೆನ್ನಾಗಿದೆ. ಅವ್ರ ಸರ್ವಿಸ್ ಎಷ್ಟೇ ಇದ್ರೆ ಅವ್ರ ಮಾತು ಇದೆ ನೋಡಿ, ಆ ಮಾತು ಬಂಗಾರದಂತ ಮಾತು, ಪ್ರೀತಿ ಮಾತು. ತಾಯಿ ಒಂದು ತಾಯಿ ಕೊಡ್ತಾಳೆ, ಇನ್ನೊಬ್ರು ಈ ಸ್ಟಾಫ್ ಅಲ್ಲಿ ನಾವು ಥೆರಪಿ ಮಾಡಕ್ ಹೋದ್ರೆ ಅಲ್ಲಿರೋ ಸ್ಟಾಫ್ಗಳೆಲ್ಲ ಕೊಡ್ತಾರೆ. ಇವರು ಎಲ್ಲರಿಗೂ ಅದನ್ನ ಇದೇ ತರ ಉಪದೇಶ ಮಾಡ್ಬೇಕಂತ ಹೇಳ್ಕೊಟ್ರೆ, ಗುರುಗಳು ಹೇಳ್ಕೊಟ್ಟಿರ್ಬೇಕು ಅವ್ರ ಸ್ಟಾಫ್ಗಳನ್ನು. ಅವ್ರಿಗೂ ತುಂಬಾ ನಾನು ಧನ್ಯವಾದಗಳು ಮಾಡ್ತೀನಿ. ಇದೇ ತರ ಜನಗಳೆಲ್ಲ ಬಂದ್ಬಿಟ್ಟು ಥೆರಪಿ ಕೇರ್ಗೆ ಬಂದು ಎಲ್ಲ ಒಳ್ಳೆ ಕಾಯಿಲೆಗಳನ್ನ ವಾಸಿ ಮಾಡಿಕೊಂಡು ಎಲ್ಲರೂ ಯಾರ್ಯಾರಿಗೂ ಮೈ ಮೇಲೆ ಈ ಕಾಯಿಲೆಗಳು ಇದೆಯೋ, ಬೆನ್ನು ನೋವು, ಕೈ ನೋವು, ಕಾಲು ನೋವು, ಈ ಬ್ಯಾಕ್ ಪೈನು, ಸೈಡ್ ಎಫೆಕ್ಟ್, ಕೊಲೆಸ್ಟ್ರಾಲ್, ಮತ್ತೆ ಕಿಡ್ನಿ ಫೇಲಿಯರ್ ಇದಾಗಿರೋದು, ಕಲ್ಲು ತುಂಬಿರೋದು, ಎಲ್ಲ ಸರಿ ಮಾಡ್ತಾರೆ. ಇನ್ನೊಂದು ಏನೇನೋ ಬೇಕಾದಷ್ಟು ಇದುಗಳಿಗೆ ಹೇಳ್ತಾರೆ, ಅದರೆಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಸಿಸ್ಟರ್ಗಳಿಗೆ ಮೇಡಮ್ ಅವ್ರಿಗೆ ಹೇಳೋದನ್ನ ಕೇಳ್ಕೊಂಡು ನೀವು ಮಾಡಿ
ಬನ್ನಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀರಾ. ಸೊ ಇಬ್ರು ಅದೇ ಹೇಳ್ತಾ ಇರೋದು. ಸೊ ಇವಾಗ ಏಜ್ ಆಗ್ತಾ ಆಗ್ತಾ ಯಾರು ಯಾರ ಮೇಲೂ ಡಿಪೆಂಡ್ ಆಗಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ದುಡ್ಡು ಸಂಪಾದನೆ ಮಾಡಿರೋದು ಇರಲ್ಲ. ಸೊ ನೆಕ್ಸ್ಟ್ ನೋಡ್ಬೇಕಂತ ಹೇಳಿದ್ರೆ ಅದೇ ದುಡ್ಡಲ್ಲಿ ಆರೋಗ್ಯನ ಇವ್ರು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ಇಂಪ್ರೂವ್ಮೆಂಟ್ ನಮ್ಮನೆಗೂ ಕೂಡ ಯೂಸ್ ಆಗುತ್ತೆ. ನಾವು ಕೂಡ 2 ಟೈಮ್ ಥೆರಪಿನ ಮಾಡ್ಬೋದು. ಇದರಿಂದ ಬೆನಿಫಿಟ್ ಸಿಗುತ್ತೆ ಅಂತ ತಗೊಂಡಿದ್ದಾರೆ. ಹಾಗೆ ಅಲ್ಲಿ ಬರೋರ್ಗೆ ನಮ್ಮಿಂದ ಹೆಲ್ಪ್ ಆಗ್ಬೇಕಂತ ಅಪ್ಪ ಅಮ್ಮ ಬಯಸ್ತಿದ್ದಾರೆ. ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬರಿಗೂ ಕೂಡ ಅವೇರ್ನೆಸ್ ಆಗಿ ಈ ವಿಡಿಯೋನ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಹೆಲ್ತ್ ಇಸ್ ದ ವೆರಿ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಆಗಿ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿ ಅಂತ ಅಪ್ಪ ಅಮ್ಮ ಹೇಳಕ್ ಇಷ್ಟಪಡ್ತಿದ್ದಾರೆ. ಇಷ್ಟೋ ತನಕ ನಮ್ ಜೊತೆ ಇವ್ರು ಮಾತಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.